ಈ ರಾಜ್ಯದ ಮುಖ್ಯಮಂತ್ರಿಗಳದ್ದು ಸರ್ಕಾರಿ ಖಾಸಗಿ ಶಾಲೆಗಳು ಇದಾವಪ್ಪ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರಪ್ಪ. ನೆನ್ನೆ ಹೇಳಿದ್ರು ಮೀಟಿಂಗ್ ಅಲ್ಲಿ, ಖಾಸಗಿ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ನಾವು CSR ನಿಧಿ ಅಡಿನಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಅವ್ರು ಹೇಳ್ತಾನೆ ಇದ್ದಾರೆ 3 ವರ್ಷದಿಂದ. ನಾನು ಮಾಡ್ತಾ ಬಂದಿದ್ದೇನೆ. ಕೇಳಿಸ್ತಾ ಇದೆಯಾ? ನಿಂತ್ಕೊಳ್ರಿ. ಏನ್ ಹೆಸರು? ಸುದರ್ಶನ್. ಏನ್ ನೀವು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು? ಈಗ ನಿಮ್ಮನ್ನು ಕರೆಸಿರೋದು ಅದಕ್ಕೆ 24ನೇ ತಾರೀಕು ಉದ್ಘಾಟನೆ ಇದೆ, ಆಯ್ತಾ? ಅವತ್ತು ಬಂದೋಬಸ್ತು ಮತ್ತೆ ವೆಹಿಕಲ್ ಟ್ರಾಫಿಕ್ ಜಾಮ್ ಆಗದೇ ಇರೋ ಥರ ಎಲ್ಲನೂ ಕೂಡ ವ್ಯವಸ್ಥೆ ಮಾಡ್ಕೋಬೇಕು. ಅರ್ಥ ಆಯ್ತಿಲ್ಲ? ಒಂದು ಪೂರ್ವಭಾವಿ ಸಭೆಯನ್ನ ನಡೆಸ್ತಿರ್ತಕ್ಕಂಥ ಉದ್ದೇಶ, ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಶಿರಾದಲ್ಲಿ ಕೂತು ಅಧಿಕಾರ ಮಾಡೋದು ಯಾವಾಗಲೂ ಇದ್ದದ್ದೇ. ಕನಿಷ್ಠ ಸಮಯ ಸಂದರ್ಭ ಬಂದಾಗ ಈ ರೀತಿ ಗ್ರಾಮ ಪಂಚಾಯಿತಿ ಗ್ರಾಮಗಳ ಕಡೆ ಬಂದಾಗ ಸಾರ್ವಜನಿಕರಿಗೆ ಒಂದು ಭರವಸೆ ಬರುತ್ತೆ. ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಭರವಸೆ ಜನಗಳಲ್ಲಿ ಬರುತ್ತೆ. ನೋಡಬೇಕು, ನೀವು ನೋಡ್ಬೇಕು, ಅಧಿಕಾರಿಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲಿಂದ ಸಮಸ್ಯೆ ಹೊತ್ಕೊಂಡು ಬಂದಾಗ ಮಾತ್ರ ಅಟೆಂಡ್ ಮಾಡೋದಲ್ಲ, ಖುದ್ದಾಗಿ ನೋಡಿದಾಗ ಗೊತ್ತಾಗುತ್ತೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಮಹತ್ ಕಾರ್ಯ ನಡೀತಾ ಇದೆ. ನನ್ನ ಪ್ರಕಾರ ಪಂಚಾಯತಿ ಕಟ್ಟಡ ನೋಡಿ ಎಷ್ಟು ಚೆನ್ನಾಗಿದೆ. ಇದು ವಿಧಾನಸೌಧದಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಕಚೇರಿಗಿಂತ ಚೆನ್ನಾಗಿದೆ, ತಪ್ಪಿಲ್ಲ. ಆದರೆ ಮೊದಲು ಆಯಾ ಗ್ರಾಮದ ಶಾಲೆಗಳು ಹಿಂಗಾಗಬೇಕು. ಅದಾದ ನಂತರ, ಯಾಕೆಂದ್ರೆ ಹಿಂದೆಲ್ಲ ಗ್ರಾಮ ಸಭೆಗಳಾಗ್ತಾ ಇದ್ದಿದ್ದು ಹರಳಿ ಕಟ್ಟೆ ಮೇಲೆ, ಆ ಊರಿನಲ್ಲಿರ್ತಕ್ಕಂಥ ಹರಳಿ ಕಟ್ಟೆ ಮೇಲೆ ಗ್ರಾಮ ಸಭೆ ಆಗ್ತಾ ಇತ್ತು. ಅದಕ್ಕೇನು ಒಂದು ಕಟ್ಟಡ ಅಂತಾನೆ ಬೇಕು ಅಂತ ಇರಲಿಲ್ಲ ಮೊದಲು. ಆಯ್ತು, ಮಾಡ್ಕೊಳ್ಳಿ. ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಮೊದಲು ಆಗಬೇಕಾಗಿರೋದು ಆ ಊರಿಗೆ ಮುಖ್ಯವಾಗಿ ಬೇಕಾದಂಥ ಪ್ರಾಥಮಿಕ ಅಥವಾ ಶಾಲೆ ಏನಿದೆ, ಆ ಪ್ರೌಢಶಾಲೆಯವರೆಗೆ ಅದಕ್ಕೆ ನಾವು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ನಾನು ಗಮನಿಸಿದ್ದೇನೆ. ಈಗ ನಮ್ಮ ನೀವೆಲ್ಲ ಮೆಂಬರ್ಗಳಿದ್ರಿ, ಇದಕ್ಕೆಲ್ಲರೂ ಕೂಡ ಊರಲ್ಲಿ ಬಹಳ ದೊಡ್ಡ ಕೆಲಸ ಆಗಿದೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ರಿ. ಗ್ರಾಮ ಪಂಚಾಯತಿ ಕಟ್ಟಡ ಮಾಡೋದಕ್ಕೆ ಸದಸ್ಯರುಗಳು ತಮ್ಮ ಅನುದಾನ ಬಿಟ್ಕೊಟ್ರು, PDOಗಳು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದೇ ಮುತುವರ್ಜಿಯನ್ನ ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಕೊಟ್ಟಿದ್ದಿದ್ರೆ ಬಹುಶಃ ಇವತ್ತು ಖಾಸಗಿ ಶಾಲೆಗಳು ಅವಶ್ಯಕತೆ ಇರ್ತಾನೆ ಇರಲಿಲ್ಲ. ನಾನು ಮತ್ತೆ ಸ್ಪಷ್ಟನೆ ಮಾಡಿಕೊಟ್ಟು ಹೇಳ್ತೇನೆ, ಇವತ್ತು ಖಾಸಗಿ ಶಾಲೆಗಳೇನಾದ್ರು ಮುಚ್ಚಿ ಹೋಗ್ತಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಕಾರಣ ಖಾಸಗಿ ಶಾಲೆಗಳಲ್ಲ, ಬದಲಾಗಿ ಸರ್ಕಾರಗಳು ಆಯಾಯ ಕಾಲಘಟ್ಟದಲ್ಲಿ ಖಾಸಗಿ ಶಾಲೆಗಳನ್ನು ಕಡೆಗಣನೆ ಮಾಡಿದ್ದು. ಕೊಡಬೇಕಾದಂಥ ಉತ್ತೇಜನವನ್ನು ಕೊಡದೆ ಕಟ್ಟಡಗಳನ್ನು, ಶಿಕ್ಷಕರನ್ನ, ಸೌಲಭ್ಯಗಳನ್ನ ಒದಗಿಸ್ಕೊಡದೆ ಇರೋದು ನೇರವಾಗಿ ಕಾರಣ. ನಾವು ಪ್ರಶ್ನೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಇಂಥದ್ದೊಂದು ಕಟ್ಟಡ ಮಾಡೋದಕ್ಕೆ ಶಕ್ತಿ ಇದೆ. ಒಂದು ಪಂಚಾಯತಿಗೆ ವರ್ಷದಲ್ಲಿ 1 ದಿವಸ 2 ದಿವಸ ಉಪಯೋಗ ಆಗುತ್ತೆ. ಇದು ವರ್ಷದಲ್ಲಿ 1 ದಿವಸ 2 ದಿವಸ ಉಪಯೋಗ ಆಗುತ್ತೆ. ಇಂಥದ್ದು ಮಾಡೋದಕ್ಕೆ ನಮಗೆ ಶಕ್ತಿ ಇದೆ. ಆದರೆ ನಮ್ಮೂರಿನ ಶಾಲೆ ವಿಚಾರ ಬಂದಾಗ ನಾವು 100 ಕಾರಣ ಹೇಳ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಪ್ರಯತ್ನ ಇಷ್ಟೇ, ಕಳೆದ 6 ವರ್ಷದಲ್ಲಿ ಮಾದರಿಯಾಗಿ 6 ಶಾಲೆಗಳನ್ನು ನಿರ್ಮಾಣ ಮಾಡಿ ಸಮಾಜದ ಮುಂದೆ ಇಟ್ಟಿದ್ದೇನೆ, ಜನರ ಮುಂದೆ ಇಟ್ಟಿದ್ದೇನೆ. ಇದು ತೋರಿಕೆಗಾಗಿ ಮಾಡುವಂಥ ಕೆಲಸ ಅಲ್ಲ. ಒಂದು ವೇಳೆ ತೋರಿಕೆಗಾಗಿ ಮಾಡುವಂಥದ್ದು ಇದ್ದಿದ್ರೆ ಇಲ್ಲ, ಒಂದು ಸ್ಯಾಂಪಲ್ ಒಂದು ಮಾಡಿಬಿಟ್ಟು ಅಥವಾ 1-2 ರೂಮ್ಗಳು ಕಟ್ಟಿಬಿಟ್ಟು ನಾನು MLC, ನಾನು ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟೆ ಅಂಥೇಳಿ, ಕಟ್ಟಡಕ್ಕೆ 10 ಲಕ್ಷ ಖರ್ಚಾಗಿದ್ರೆ ಅದರ ಉದ್ಘಾಟನೆಗೆ 20 ಲಕ್ಷ ಖರ್ಚು ಮಾಡಿ ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ನಾನು ಪದೇ ಪ್ರತಿ ವರ್ಷಕ್ಕೆ ಒಂದರಂತೆ, ಅದು ಹುಟ್ಟುಹಬ್ಬ ನಾಮಕಾವಸ್ಥೆ. ಆದರೆ ಈಗ ಯಾವ ಹುಟ್ಟುಹಬ್ಬನೂ ಇಲ್ಲ ನಂದು. ಈ ಹುಟ್ಟುಹಬ್ಬಕ್ಕಾಗಲೇ ಶಿರಾನಗರದಲ್ಲಿ ಫೆಬ್ರವರಿ 2ನೇ ತಾರೀಕು ಒಂದು ಕಟ್ಟಡ ಉದ್ಘಾಟನೆ ಆಯಿತು. ಈಗ ಯಾವ ಹುಟ್ಟುಹಬ್ಬನೂ ಇಲ್ಲ. ಅಂದರೆ ನಾನು ಕೇವಲ ಹುಟ್ಟುಹಬ್ಬಕ್ಕಷ್ಟೇ ಮಾಡ್ತೀನಿ ಅಂತ ಅಲ್ಲ, ಯಾವಾಗ ಬೇಕಾದರೂ ಸರ್ಕಾರಿ ಶಾಲೆಗಳಿಗೆ, ಅದರ ಪರವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ
ಶ್ರಮಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೋತಾ ಇದ್ದೀವಿ. ಶಿಕ್ಷಣ ಅಂದ್ರೆ ಕ್ಲಾಸ್ ಹೋಗಿ ಬಿಸಿ ಊಟ ತಿಂದು ಬರೋದಲ್ಲ. ಗುಣಮಟ್ಟದ ಶಿಕ್ಷಣ ಇವತ್ತಿನ ಆದ್ಯತೆ. ಇವತ್ತಿನ ಆದ್ಯತೆ ಯಾವುದು? ಗುಣಮಟ್ಟದ ಶಿಕ್ಷಣ, ಎಜುಕೇಶನ್ ಫಾರ್ ಆಲ್. ಅದನ್ನು ಅಚೀವ್ ಮಾಡಿದ್ವಿ. ಸರ್ವ ಶಿಕ್ಷಣ ಅನ್ನೋದನ್ನ, ಎಜುಕೇಶನ್ ಫಾರ್ ಆಲ್ ಅನ್ನೋದನ್ನ ಈಗಾಗಲೇ ಅಚೀವ್ ಮಾಡಿದ್ದಾಗಿದೆ. ಬಹುಶಃ ಓದದೇ ಇರೋ ಮಕ್ಕಳಿಲ್ಲ. ಕನಿಷ್ಠ 5, 6, 8, 10ನೇ ಕ್ಲಾಸ್ವರೆಗೂ ಮಕ್ಕಳು ಓದ್ತಾರೆ. ಎಜುಕೇಶನ್ ಫಾರ್ ಆಲ್ ಇದೆ. ಆದರೆ ಈಗ ಅಗತ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್. ಅದು ಬೇಕಾಗುತ್ತೆ. ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಸುಮಾರು 46,000 ಸರ್ಕಾರಿ ಶಾಲೆಗಳಿದ್ದಾವೆ. 46,000 ಸರ್ಕಾರಿ ಶಾಲೆ. 46,000 ಸರ್ಕಾರಿ ಶಾಲೆಯಲ್ಲಿ 40 ಲಕ್ಷ ಜನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಈಗ ಒಂದು 20,000 ಖಾಸಗಿ ಶಾಲೆಗಳಿದ್ದಾವೆ. ಇದೆಲ್ಲ ಕಳೆದ 20 ವರ್ಷದಿಂದ ಈಚಿನ ಡೆವಲಪ್ಮೆಂಟು. ಕಳೆದ 20 ವರ್ಷದಿಂದ ಈಚೆಗೆ ಖಾಸಗಿ ಶಾಲೆಗಳು ಒಂದು 20,000 ಇದೆ. 20,000 ಖಾಸಗಿ ಶಾಲೆಗಳಲ್ಲಿ 60 ಲಕ್ಷ ಜನ ಮಕ್ಕಳು ಕಲಿತಿದ್ದಾರೆ. 46,000 ಸರ್ಕಾರಿ ಶಾಲೆಯಲ್ಲಿ 40 ಲಕ್ಷ ಜನ ಮಕ್ಕಳು ಕಲಿತಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಸುಮಾರು 50,000 ಶಿಕ್ಷಕರ ಕೊರತೆ ಇದೆ. 50,000 25,000? 50,000 ಶಿಕ್ಷಕರು ಇಲ್ಲ ಶಾಲೆಯಲ್ಲಿ. ಅಂದ್ರೆ ಯಾವ ಪೋಷಕರು ಧೈರ್ಯ ಮಾಡಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರ್ಸೋದಕ್ಕೆ ಮುಂದೆ ಬರ್ತಾರೆ? ಈ ವಿಚಾರಕ್ಕೆ ಯಾವಾಗ ಸರ್ಕಾರದ ಅಧ್ವಾನ ಈ ರೀತಿ ಆಯಿತು, ಆಗ ಯಾರೋ ನನ್ನಂಥವ್ರು ಶಿಕ್ಷಣದ ಬಗ್ಗೆ ಅಭಿಮಾನ ಇರೋರು ಒಂದಷ್ಟು ಜನ ಮುಂದೆ ಬಂದ್ವಿ. ನಾವಾದ್ರೂ ಕೊಡೋಣ ಶಿಕ್ಷಣವನ್ನ ಅಂತೇಳಿ ಒಂದಷ್ಟು ದುಡ್ಡಿರೋಂಥ ಪೋಷಕರು ಮುಂದೆ ಬಂದರು. ಅವ್ರ ಜೊತೆ ಒಂದು ಒಪ್ಪಂದ ಆಯಿತು, ಅಲಿಖಿತ ಒಪ್ಪಂದ. ನಾವು ಗುಣಮಟ್ಟದ ಶಿಕ್ಷಣ ನಾವು ಕೊಡ್ತೇವೆ, ಅದಕ್ಕೆ ತಗಲೋ ಖರ್ಚು ವೆಚ್ಚ ನೀವು ಕೊಡಿ ಅನ್ನೋ ಒಂದು ಒಪ್ಪಂದಕ್ಕೆ ಬಂದು ಅದರ ಪ್ರಕಾರ ಆ ಶಾಲೆಗಳು ಸಂವಿಧಾನದ ಅಡಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾವೆ. ಸರ್ಕಾರಗಳು ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾರೂ ಕೂಡ ಹಣ ಜಾಸ್ತಿಯಾಗಿ ದುಡ್ಡು ಜಾಸ್ತಿಯಾಗಿ ಖಾಸಗಿ ಶಾಲೆಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಟೀಚರ್ಸು ಎಲ್ಲ ನಿಮ್ಮ ಥರ CET ಪರೀಕ್ಷೆ ಮಾಡಿನೇ ಅಧಿಕಾರಿಗಳಾಗಿ ಆಯ್ಕೆ ಆಗಿರ್ತೀರಿ. ಅದೇ ಥರ ಅಲ್ಲೂ ಕೂಡ ಬುದ್ಧಿವಂತರೇ ಇರ್ತಾರೆ. ಆದರೆ ಶಾಲೆ ಕಟ್ಟಡ ಇದ್ದ ಕಡೆ ಶಿಕ್ಷಕರಿಲ್ಲ, ಶಿಕ್ಷಕರಿದ್ದ ಕಡೆ ಕಟ್ಟಡಗಳಿಲ್ಲ. ಈ ಪರಿಸ್ಥಿತಿಯಿಂದಾಗಿ ಖಾಸಗಿ ಶಾಲೆಗಳು ಬೆಳೆದು ಸರ್ಕಾರಿ ಶಾಲೆಗಳು ಅವನತಿಯನ್ನ ಹೊಂದ್ತಾ ಹೋದ್ವು. ಆದರೆ ಎಲ್ಲ ಒಂದು ಕಡೆ ನಾವು ಅದನ್ನ ಗಮನಿಸ್ಬೇಕಲ್ಲ, ಮತ್ತೆ ಅದು ಪುನಃಸ್ಥಾಪನೆ ಆಗ್ಬೇಕಲ್ಲ. ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಆಂದೋಲನದ ರೀತಿ ಬಹುಶಃ ನನ್ನ ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ ಗಮನಿಸಿ ಹೇಳೋದಾದ್ರೆ ಇಡೀ ರಾಜ್ಯದಲ್ಲಿ ಈ ರೀತಿ ಒಂದು ಅವಧಿನಲ್ಲಿ 6 ಸರ್ಕಾರಿ ಶಾಲೆಗಳನ್ನ ಈ ರೀತಿ ಗುಣಮಟ್ಟದಲ್ಲಿ ಕಟ್ಟಿರೋದು. ಮೊರಾರ್ಜಿ ಶಾಲೆಗಳು ಕಟ್ಟಿರೋ ಉದಾಹರಣೆ ಇದೆ, ವಾಜಪೇಯಿ ಶಾಲೆಗಳು ಕಟ್ಟಿರೋ ಉದಾಹರಣೆ ಇದೆ. ಬೇರೆ ಬೇರೆ ರೆಸಿಡೆನ್ಷಿಯಲ್ ಸ್ಕೂಲ್ಗೆ 25ರಿಂದ 30 ಕೋಟಿ ಸರ್ಕಾರದ ಅನುದಾನ ನಿರ್ದಿಷ್ಟವಾಗಿ ಅದಕ್ಕೆ ಅಂತಾನೆ ಬರುತ್ತೆ. ನನಗೆ ವರ್ಷಕ್ಕೆ ಬರೋದು 2 ಕೋಟಿ ರೂಪಾಯಿ ಅನುದಾನನಪ್ಪ. ಇಡೀ ವರ್ಷಕ್ಕೆ ಆ 5 ಜಿಲ್ಲೆಗಳಿಗೆ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇಷ್ಟನ್ನೂ ಸೇರಿಸಿ 36 ತಾಲೂಕುಗಳನ್ನು ಸೇರಿಸಿ 2 ಕೋಟಿ ಕೊಡ್ತಾರೆ. ನಾನು 36 ತಾಲೂಕಿಗೆ 2 ಕೋಟಿ ಹಂಚಿದ್ರೆ ವರ್ಷಕ್ಕೆ ಒಂದೊಂದು ತಾಲೂಕಿಗೆ 1 ಲಕ್ಷ 2 ಲಕ್ಷ ಬರುತ್ತೆ. ಮತ್ತೆ ಅಲ್ಲಿ ಕಿತ್ತಾಟ ಪ್ರಾರಂಭ ಆಗುತ್ತೆ. ಆ 1 ಲಕ್ಷ 2 ಲಕ್ಷನ ಯಾರಿಗೆ ಕೊಡ್ಬೇಕು? ಕೃಷಿ ಇಲಾಖೆ ಕೊಡ್ಬೇಕಾ? ಶಿಕ್ಷಣ ಇಲಾಖೆ ಕೊಡ್ಬೇಕಾ? ನಾನು ಪದವೀಧರ ಕ್ಷೇತ್ರ, ಇಲ್ಲಿ ಅಡ್ವೊಕೇಟ್ಗಳಿಗೆ ಕಟ್ಟಡ ಕೊಡ್ಬೇಕಾ? ಲೈಬ್ರರಿ ಕಟ್ಟಡ ಕೊಡ್ಬೇಕಾ? ಈ ವಿಚಾರ ಬಂದಾಗ ನಾನು ಆಲೋಚನೆ ಮಾಡಿದೆ, ಆಗಲ್ಲ. ಆ ಕೊಡೋ 2 ಕೋಟಿ ಹಣನ ಇಲ್ಲೇ ವ್ಯಯ ಮಾಡೋಣ. ನಂದು ಏನು ನೇಟಿವ್ ತಾಲೂಕ ಇದೆ, ಇಲ್ಲಿ ಅದಕ್ಕೆ ಹಣ ಖರ್ಚು ಮಾಡೋಣ. ಒಂದು ಕಣ್ಣಿಗೆ ಕಾಣುವಂಥ ಸರ್ಕಾರ ಜನರ ಬೆವರಿನ ದುಡ್ಡು ಇದೆ. ಸರ್ಕಾರ ನನಗೆ ಕೊಡುತ್ತಂದ್ರೆ ಸರ್ಕಾರ ಏನು ಅವ್ರ ಮನೆಯಿಂದ ಕೊಡೋದಲ್ಲ, ಸರ್ಕಾರ ಜನರ ತೆರಿಗೆ ಹಣವನ್ನ ಹಂಚಿಕೆ ಮಾಡುತ್ತೆ, ಆಯ್ತಲ್ಲ. ಆ ಹಣ ನನಗೆ 2 ಕೋಟಿ ಕೊಡ್ತಾರೆ,
ಆ ತೆರಿಗೆ ಹಣ ಎಲ್ಲೂ ಕೂಡ ಅಪವ್ಯಯ ಆಗಬಾರ್ದು. ಆ ಕಾರಣಕ್ಕಾಗಿ ಈ ರೀತಿ ಆಲೋಚನೆ ಮಾಡಿ ನಾನು ಏನು ನಿರ್ಧಾರ ಮಾಡಿದೆ. ಶಿರಾ ನಗರ ನಿಮಗೆ ಗೊತ್ತಿದೆ. 5 ವರ್ಷದ ಹಿಂದೆ ನಾನು MLC ಆಗಿ ಬಂದಾಗ ಆ ಕಟ್ಟಡ ಯಾರ ತಲೆ ಮೇಲೆ ಬೇಕಾದ್ರೂ ಬಿದ್ದೋಗೋ ಮಟ್ಟಕ್ಕೆ ಇತ್ತು. ನಮ್ಮ ಕುಮಾರ್ ಮಾಸ್ಟರ್ ಇಲ್ಲೇ ಕೂತವ್ರೆ. ಅವ್ರು ಹೇಳಿದ್ರು, ಫೋನ್ ಮಾಡಿ ಕರ್ಕೊಂಡೋಗಿ ತೋರಿಸಿದ್ರು ನನಗೆ. ಆ ತಾಲೂಕಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹೊರ ಬಂದಿದ್ದಾರೆ. ಆದರೆ ಯಾರೂ ಅದನ್ನು ಗಮನಿಸಿರ್ಲಿಲ್ಲ, ಸರ್ಕಾರ ಗಮನಿಸಿರ್ಲಿಲ್ಲ. ಮಹಾರಾಜರ ಕಾಲದ ಕಟ್ಟಡ, ನಾನು ಹಿಂದೆ ಮುಂದೆ ನೋಡಲಿಲ್ಲ. ಇಡೀ ಕಟ್ಟಡವನ್ನ ಹೊಸದಾಗಿ ಕಟ್ಟಿಕೊಡ್ತೇನೆ, ಡೆಮಾಲಿಷ್ ಮಾಡ್ತೇನೆ. ಅದರ ಪ್ರಕಾರ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ನಿಮಗೆ ಮಾಹಿತಿಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಅನುದಾನ ಹಾಕಿರೋದು 3.5 ಕೋಟಿ. ಮಿಕ್ಕಂತ 1.5 ಕೋಟಿ ಹಣವನ್ನ ನಾನು ವೈಯಕ್ತಿಕವಾಗಿ ಅದಕ್ಕೆ ಖರ್ಚು ಮಾಡಿ ಮಾಡುವಂತ ಕೆಲಸ ಆಗಿದೆ. ಅದಕ್ಕೆ ನನಗಿಲ್ಲ ಅನ್ನಕ್ಕಾಗಲ್ಲ, ಆಯ್ತು ನಿಮ್ಮವರೆಗೆ ಒಂದು ಖರ್ಚು ಹೋಗ್ರಿ ಅಂತ ಹೇಳಿದೆ. ಅದರ ಪ್ರಕಾರ ಈ ಹಿಂದಿನ ವರ್ಷದ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಹಣವನ್ನು ನಾನು ಮಂಜೂರು ಮಾಡಿದೆ. ಆದರೆ 50 ಲಕ್ಷಕ್ಕೆ ಆ ಕಟ್ಟಡ ಆಗಲ್ಲ. ಕನಿಷ್ಠ PWD ಅವರು ಅಂದಾಜು ಮಾಡಿದ್ರೆ 2 ಕೋಟಿ ಮಾಡ್ತಾರೆ. ನಾವು ನೇರವಾಗಿ ಮುತುವರ್ಜಿ ಮಾಡಿರೋದ್ರಿಂದ, ನಾವು ಯಾರಿಗೂ ಕಮಿಷನ್ ಕೊಡಬೇಕಾಗಿಲ್ಲದೆ ಇರೋದ್ರಿಂದ, ಅಲ್ಲೇನು ಲೀಕೇಜಸ್ ಇಲ್ಲದೆ ಇರೋದ್ರಿಂದ ಅದು 1 ಕೋಟಿ ರೂಪಾಯಿನಲ್ಲಿ ಮುಗಿಸಬಹುದಾ ಅಂತ ಒಂದು ಯೋಚನೆ ಇದೆ. ಅದರ ಪ್ರಕಾರ ಆ ಕೆಲಸ ನಡೀತಾ ಇದೆ. ಈಗಲೂ ಕೂಡ ಹೇಳ್ತೇನೆ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕರೆಕ್ಟಾಗಿ ಬರೆದಿದ್ದಾರೆ, ಶಿಕ್ಷಣ ಮೂಲಭೂತ ಹಕ್ಕು. ಈ ದೇಶದ ಪ್ರತಿಯೊಂದು ಮಗುವಿಗೆ, ಪ್ರತಿಯೊಬ್ಬ ಪ್ರಜೆಗೆ ಶಿಕ್ಷಣ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅಲ್ವಾ? ಹಾಗಾಗಿ ನಾವು ಕಾನೂನನ್ನು ರೂಪಿಸೋರು, ನಾವು ಬೇರೆಯವ್ರಿಗೆ ಮಾದರಿ ಆಗ್ಬೇಕಾಗುತ್ತೆ. ಆದರೆ ನಮಗೆ ಮೂಲಭೂತವಾಗಬೇಕಾಗಿರುವಂಥದ್ದು, ಶಿರಾ ತಾಲೂಕಲ್ಲಿ ಬಹುಪಾಲು ಶಾಲೆಗಳು, ಒಂದು 10% ಕಟ್ಟಡಗಳು ಚೆನ್ನಾಗಿರ್ಬೋದು, ಇನ್ನು 90% ಬೀಳೋ ಹಂತದಲ್ಲಿರೋ ಕಟ್ಟಡದಲ್ಲಿ ನನ್ನ ಹತ್ರ ಬರ್ತಾರೆ ಜನ. ಯಾಕೆಂದ್ರೆ ಈ ಒಂಥರ ಹೇಗಿದೆ ಅಂತಂದ್ರೆ, ಹೋಗತ್ತೆ ಅಂತ ಹೊಡೆಯೋದು ಅಲ್ವಾ, ಹೋಗದೇ ಇರೋ ಯತ್ನ ಕೈ ಬಿಡ್ತಾರೆ ಅಂತ, ಹೋಗೋ ಯತ್ನ ಹೊಡಿತಾ ಇರ್ತಾರೆ ಅಂತ. ಹಾಗಾಗಿ ನಂದೀಗ ಅಲ್ಲಿ ಯಾರೋ ಒಬ್ರು ರೈತರು, ನಮ್ಮ ಮಳೆಕೋಟೆಯವ್ರು ಬಂದು ನನ್ನ ಹತ್ರ ಅಧಿಕಾರಿತ್ವವಾಗಿ ಹೇಳ್ತಾ ಇದ್ರು, ಎಲ್ಲಿ ಸರ್ ಬರೀ ಬಂದ್ರಿ PDO ಕಳ್ಸಿದ್ರಿ, ಕೆಲಸ ಆಗಲಿಲ್ಲ. ಆ ರೀತಿ ಬರಬೇಕು ಜನಗಳಲ್ಲಿ. ಅಧಿಕಾರಿಗಳನ್ನ ಇರೋ ಜಾಗದಲ್ಲಿ ನಿಲ್ಲಿಸಿ ಕೇಳೋ ಮಟ್ಟಕ್ಕೆ ಬರಬೇಕು. ರಾಜಕಾರಣಿಗಳನ್ನ ಇರೋ ಜಾಗದಲ್ಲಿ ನಿಲ್ಲಿಸಿ, ನಮ್ಮೂರಿಗೆ ಈ ಕೆಲಸ ಮಾಡ್ತೀವಿ ಹೇಳಿದ್ರಿ ಮಾಡಿಲ್ಲ ಅನ್ನೋ ರೀತಿ ಯಾವಾಗ ಜನ ಎಚ್ಚೆತ್ಕೊಂಡು, ಪ್ರಜೆಗಳು ಎಚ್ಚೆತ್ಕೊಂಡು ಇವ್ರನ್ನ ದಂಡಿಸಲ್ಲ, 5 ವರ್ಷ ಓಟ್ ಹಾಕ್ಸ್ಕೊಂಡು ಅದಾದ್ಮೇಲೆ ರಾಜ ಮಹಾರಾಜರಾಗ್ಬಿಡ್ತಾರೆ. ಯಾರು MLAಗಳು, ಮಂತ್ರಿಗಳು, ರಾಜ ಮಹಾರಾಜರು ಮೇಲಿಂದ ಬಂದಿರೋ ತರ ಆಡ್ತಾರೆ. ಅದನ್ನ ನೋಡ್ಕೊಂಡು ನಮ್ಮ ಜನ ಸುಮ್ಮನಿರ್ಬೇಕು. ನಾವು ನೀವೆಲ್ಲ ಕೂರೋದು ಯಾರು ಚೇರು? ಅವ್ರು ಕೊಟ್ಟಿರೋ ಚೇರಲ್ಲಿ. ನಾನು ನೋಡ್ತೀನಿ, ಯಾವ ಇಲಾಖೆನಲ್ಲೂ ಜನಗಳನ್ನ ಕೂರಿಸಿ ಮಾತಾಡೋ ಪದ್ಧತಿ ಇಲ್ಲ. ಕೈ ಕಟ್ಕೊಂಡು ನಿಂತ್ಕೊಂಡು ಸಾಹೇಬ್ರದ್ರಿಗೆ ಆಯ್ತಲ್ಲ. ಆದರೆ ನನ್ನ ಆಫೀಸಿಗೆ ಬರೋರೆಲ್ಲ ಫಸ್ಟ್ ಕೂರ್ಸೇ ಮಾತಾಡೋದು. ಇರೋದೇ 224 ಜನ MLAಗಳು ಅಲ್ವಾ? 224 ಜನ ಇಡೀ ರಾಜ್ಯ ನೋಡೋಕ್ಕಾಗತ್ತಾ? ಆಗಲ್ಲ. 2 ಲಕ್ಷ ಜನ ಸರ್ಕಾರಿ ನೌಕರರು ಇರಬೇಕು, ಆದರೆ ಇಲ್ಲ, ಎಲ್ಲ ವೇಕೆನ್ಸಿ ಇದೆ. ಇವತ್ತು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಉದ್ಘಾಟನೆ 24ನೇ ತಾರೀಕು ನಡೆಯುತ್ತೆ. ಅದರ ಇನ್ವಿಟೇಷನ್ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಶಿಕ್ಷಣ ಇಲಾಖೆ ಮೇಲಿದೆ. ಅದರಲ್ಲಿ ಏನೇ ಲೋಪದೋಷ ಆದರೂ ಕೂಡ ಇದೇ ರೀತಿ ಉದ್ದಟತನ ಮಾಡಿ ಹಿಂದೆ ಈ ಶಿರಾದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಕೆಲವು ಅಧಿಕಾರಿಗಳು ಗೈರಾಗಿದ್ದರು. ಇವತ್ತು ಅವರಿಗೆ ವಿಚಾರಣೆ ನಡೀತಾ ಇದೆ. ಪ್ರಿವಿಲೇಜ್ ಕಮಿಟಿ ಮುಂದೆ ಅವರು ನಿಂತಿದ್ದಾರೆ. ಕಾನ್ಸ್ಟಿಟ್ಯೂಷನ್ಗಿಂತ ದೊಡ್ಡವರು ಯಾರೂ ಇಲ್ಲ, ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಉದ್ದಟತನ ತೋರದೆ ಕಾರ್ಯಕ್ರಮಗಳನ್ನ ಮಾಡೋದು, ಹಾಜರಿರೋದು ಅವರ ಜವಾಬ್ದಾರಿ ಆಗುತ್ತೆ. ಇಲ್ಲದಿದ್ರೆ ಅದಕ್ಕೆ ಅಂತ ಶಿಸ್ತು ಪ್ರಾಧಿಕಾರಿಗಳಿದ್ದಾವೆ, ಆ ಪ್ರಾಧಿಕಾರದ ಮುಂದೆ ಹೋಗಿ ನಿಲ್ಲಬೇಕಾಗುತ್ತೆ. ಇದೇ ತಾವರೆಕೆರೆ ಜಾಗ, ಈಗೇನು ನಾವು ಸ್ಕೂಲ್ ಕಟ್ತಾ ಇದೀವಿ, ಅದು ಸ್ಕೂಲ್ ಏನಿದೆ ಆ ಜಾಗ ಈ ಊರಿನ ದಲಿತ ಸಮುದಾಯಕ್ಕೆ ಸೇರಿದ್ದು. ಮೊನ್ನೆ ಒಬ್ರು ಯಜಮಾನ್ರು ಹೇಳ್ತಾ ಇದ್ರು, ಯಾರೋ ಒಬ್ರು ದಲಿತ ಸಮುದಾಯದವರು ನಮ್ಮೂರಿನ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತ ದಾನ ಕೊಟ್ಟಿದ್ರು. ಏನ್ ಮಾಡಿದ್ರು? ದಾನ ಕೊಟ್ಟಿದ್ರು. ಈಗಿರೋ ಸರ್ಕಾರಿ ಶಾಲೆ, ಗೌರ್ಮೆಂಟ್ ಸ್ಕೂಲು. ಇಲ್ಲ ಊರಿನವರೆಲ್ಲ ಸೇರ್ಕೊಂಡ್ರು, ಯಜಮಾನ್ರೆಲ್ಲ ಚಂದ ಹಾಕಿ ಸ್ಕೂಲ್ ಕಟ್ಸಿದ್ರು. ಸರ್ಕಾರ ಕಟ್ಟಿರ್ಲಿಲ್ಲ ಬ್ರಿಟಿಷ್ನವ್ರ ಕಾಲದಲ್ಲಿ. ಇದು 90% ಸತ್ಯ.
ಇತ್ತೀಚಿನ ಸರ್ಕಾರಗಳು ಕಟ್ಟಿರ್ಬೋದು, ಆದರೆ ಮೂಲ ಬ್ರಿಟಿಷರು ಬಂದು ಆಡಳಿತ ಮಾಡೋದಕ್ಕಿಂತ ಹಿಂದೆಯಿಂದ ಆ ಊರಿನಲ್ಲಿರ್ತಕ್ಕಂಥ ಯಜಮಾನರುಗಳು ಈ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಇದು ಸಮುದಾಯದ ಜವಾಬ್ದಾರಿ ಕೂಡ ಆಗಬೇಕು. ನಾವು ಕೂಡ ಅದರಲ್ಲಿ ಕೈ ಜೋಡಿಸ್ಬೇಕು. ನಮ್ಮೂರು ಶಾಲೆ ನಾವು ಕಾಪಾಡ್ಕೋಬೇಕು. ಆ ಕೆಲಸಕ್ಕಾಗಿ ನಾನು ಒಬ್ಬ ಮಾದರಿಯಾಗಿ ನಾನು ಮಾಡಿ ತೋರಿಸೋಣ, ಬರೀ ಮಾತಾಡೋದು ಬೇಡ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆಯವರು ಇದ್ದೀರಾ? ನಮ್ಮ ಮಾಹಿತಿ ಪ್ರಕಾರ 5-6 ಸಾವಿರ ಜನ ಏನಪ್ಪ ಸೇರ್ತಾರೆ. ಕೆಲಸ ಇದೆಯಾ? ನಿಂತ್ಕೊಳ್ರಿ. ಏನ್ ಹೆಸರು? ಸುದರ್ಶನ್. ಏನ್ ನೀವು? ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು. ಈಗ ನಿಮ್ಮನ್ನು ಕರೆಸಿರೋದು ಅದಕ್ಕೆ 24ನೇ ತಾರೀಕು ಉದ್ಘಾಟನೆ ಇದೆ, ಆಯ್ತಾ? ಅವತ್ತು ಬಂದೋಬಸ್ತು ಮತ್ತೆ ವೆಹಿಕಲ್ ಟ್ರಾಫಿಕ್ ಜಾಮ್ ಆಗದೇ ಇರೋ ಥರ ಎಲ್ಲನೂ ಕೂಡ ವ್ಯವಸ್ಥೆ ಮಾಡ್ಕೋಬೇಕು. ಅರ್ಥ ಆಯ್ತಿಲ್ಲ?